ಪ್ರಿಯ ವಿದ್ಯಾರ್ಥಿಗಳೇ, ನಾವು ಚಾಪ್ಟರ್ 3 ವರ್ತುಳ ಸರ್ಕಲ್ ಪಾಠದ ಹಿಂದಿನ ಒಂದು ವಿಡಿಯೋದಲ್ಲಿ ಈಗಾಗಲೇ ಇದರ ಬಗ್ಗೆ ಅಭ್ಯಾಸ ಮಾಡುತ್ತಿದ್ದೇವೆ. ವೆಲ್ಕಮ್ ಟು CBB ಟ್ಯುಟೋರಿಯಲ್ ವರ್ತುಳ ವಿಡಿಯೋ ನಂಬರ್ 7. ನೋಡಿ ಮಕ್ಕಳೇ, ನಾವು ಹಿಂದಿನ ವಿಡಿಯೋದಲ್ಲಿ ಚಕ್ರೀಯ ಚೌಕೋನದ ಪ್ರಮೇಯವನ್ನು ಹಾಗೂ ಚಕ್ರೀಯ ಚೌಕೋನದ ಗುಣಧರ್ಮವನ್ನು ನಾವು ನೋಡಿರುವೆವು ಮತ್ತು ಅದರ ವ್ಯತ್ಯಾಸವನ್ನು ಕೂಡ ನೋಡಿ 3.4 ಅಭ್ಯಾಸ 3.4ರಲ್ಲಿಯ ಉದಾಹರಣೆಗಳನ್ನು ನಾವು ಬಿಡಿಸಿರುವೆವು. ಈಗ ಈ ವಿಡಿಯೋದಲ್ಲಿ ನೋಡಿ, ಸ್ಪರ್ಶಿಕೆ ಛೇದಿಕೆ ಕೋನದ ಪ್ರಮೇಯ, ಥೇರಮ್ ಆಫ್ ಆಂಗಲ್ ಬಿಟ್ವೀನ್ ಟ್ಯಾಂಜೆಂಟ್ ಆ್ಯಂಡ್ ಸಿಕಂಟ್. ನೋಡಿ ಮಕ್ಕಳೇ, ನಮಗೆ ಸ್ಪರ್ಶಿಕೆ ಮತ್ತು ಛೇದಿಕೆ ಎಂದರೆ ಏನು ಎಂಬುದು ಮೊದಲೇ ಗೊತ್ತಿದೆ. ಇಲ್ಲಿ ನೋಡಿ, ನಾವು ಒಂದು ಆಕೃತಿಯ ಮೇಲೆ ಸ್ಪರ್ಶಿಕೆ ಎಂದರೆ ಇಲ್ಲಿ BC ಎನ್ನುವಂಥ ಸ್ಪರ್ಶಿಕೆ ಇದೆ, ಛೇದಿಕೆ ಎಂದರೆ AB ಎನ್ನುವಂಥ ಛೇದಿಕೆ ಇದೆ. ನಾವು ಯಾವುದೇ ಒಂದು ರೇಖೆಯು ವರ್ತುಳವನ್ನು ಒಂದು ಬಿಂದುವಿನಲ್ಲಿ ಸ್ಪರ್ಶಿಸುತ್ತಿದ್ದರೆ, ಅಂದರೆ ವರ್ತುಳ ಹಾಗೂ ಒಂದು ರೇಖೆ ಇವುಗಳಲ್ಲಿ ಒಂದು ಹಾಗೂ ಒಂದೇ ಒಂದು ಬಿಂದು ಸಾಮಾನ್ಯವಾಗಿದ್ದರೆ ಅದು ಸ್ಪರ್ಶಿಕೆ ಆಗಿರುತ್ತೆ. ಹಾಗೂ ಯಾವುದೇ ಒಂದು ರೇಖೆಯು ವರ್ತುಳವನ್ನು ಎರಡು ಭಿನ್ನ ಬಿಂದುಗಳಲ್ಲಿ ಛೇದಿಸುತ್ತಿದ್ದರೆ ಅದಕ್ಕೆ ನಾವು ವೃತ್ತ ಛೇದಿಕೆ ಅಥವಾ ಛೇದಿಕೆ ಎಂದು ಕರೆದಿರುವು. ಹಾಗಾದರೆ ಸ್ಪರ್ಶಿಕೆ ಮತ್ತು ಛೇದಿಕೆ ಕೋನದ ಪ್ರಮೇಯದಲ್ಲಿ ನೋಡುವಂಥದ್ದೇನು ಎಂದರೆ, ಸ್ಪರ್ಶ ಬಿಂದುವಿನಲ್ಲಿ ಮತ್ತು ಛೇದಿಕೆಯಿಂದ ಈ ಎರಡು ಒಂದು ಕೋನ ತಯಾರಾಗುತ್ತೆ. ಈ ಕೋನದ ಪ್ರಮೇಯವನ್ನು ನಾವು ನೋಡುವರಿದ್ದೇವೆ. ನೋಡಿ, ಪ್ರಮೇಯ ಏನಿದೆ ಮೊದಲಿಗೆ ಸರಿಯಾಗಿ ನೋಡಿ. ಕೋನದ ಶಿರೋಬಿಂದು ವರ್ತುಳದ ಮೇಲಿದ್ದು ಕೋನದ ಒಂದು ಭುಜವು ವರ್ತುಳವನ್ನು ಸ್ಪರ್ಶಿಸುತ್ತಿದ್ದು ಇನ್ನೊಂದು ಭುಜವು ವರ್ತುಳವನ್ನು ಎರಡು ಬಿಂದುಗಳಲ್ಲಿ ಛೇದಿಸುತ್ತಿದ್ದರೆ ಆ ಕೋನದ ಅಳತೆಯು ಅದರಿಂದ ಅಂತರ್ಖಂಡಿತವಾಗುವ ಕಂಸದ ಅಳತೆಯ ಅರ್ಧದಷ್ಟು ಇರುತ್ತದೆ. ಈ ಪ್ರಮೇಯವನ್ನು ಮೊದಲಿಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳುವ. ನೋಡಿ, ಕೋನದ ಶಿರೋಬಿಂದು ವರ್ತುಳದ ಮೇಲಿದ್ದು, ಅಂದರೆ ನಾವಿಲ್ಲಿ ಆಕೃತಿಯಲ್ಲಿ ತೆಗೆದಿರುವಂಥದ್ದು. ನೋಡಿ, ಕೋನ ನಮಗೆ ಇಲ್ಲಿ ABC ಕೋನ ಕಾಣುತ್ತೆ, ಇಲ್ಲಿ ಅದೇ ರೀತಿ ABC, ಇದು ABC ಕೋನಗಳು ಕಾಣುತ್ತವೆ. ಈ ಕೋನದ ಶಿರೋಬಿಂದು ವರ್ತುಳದ ಮೇಲಿದೆ, ಹಾಗಾದರೆ B ಇದು ಶಿರೋಬಿಂದು ಇದೆ. ಕೋನದ ಒಂದು ಭುಜವು ವರ್ತುಳವನ್ನು ಸ್ಪರ್ಶಿಸುತ್ತಿದ್ದುವು, ಒಂದು ಭುಜ ವರ್ತುಳವನ್ನು ಸ್ಪರ್ಶ ಮಾಡುತ್ತೆ, ಇಲ್ಲಿ ಸ್ಪರ್ಶ ಮಾಡ್ತಾ ಇರುತ್ತೆ. ಇನ್ನೊಂದು ಭುಜವು ವರ್ತುಳವನ್ನು ಎರಡು ಬಿಂದುಗಳಲ್ಲಿ ಛೇದಿಸುತ್ತಿದ್ದರೆ, ಎರಡು ಬಿಂದುಗಳು ಅಂದರೆ AB, ಈ ರೀತಿ ಇಲ್ಲಿ AB, ಇದೇ ರೀತಿ AB. ಈ ಕೋನದ ಅಳತೆಯು ಅದರಿಂದ ಅಂತರ್ಖಂಡಿತವಾಗುವ ಕಂಸದ ಅಳತೆಯ ಅರ್ಧದಷ್ಟಿರುತ್ತದೆ. ಇಲ್ಲಿ ನಾವು ಇದ್ದರೆ ಇಲ್ಲಿಯವರೆಗೆ ಕೊಟ್ಟಂಥ ಸಂಗತಿ ಆಯಿತು ಮಕ್ಕಳೇ, ಛೇದಿಸುತ್ತಿದ್ದರೆವರೆಗೆ. ಈ ಮುಂದಿನ ಭಾಗ ಎಂದರೆ ನಾವು ಸಾಧ್ಯ ಮಾಡುವಂಥದ್ದಿರುತ್ತದೆ. ಹಾಗಾದರೆ ಕೋನದ ಅಳತೆಯು ಅದರಿಂದ ಅಂತರ್ಖಂಡಿತವಾಗುವ ಕಂಸದ ಅಳತೆಯ ಅರ್ಧದಷ್ಟಿರುತ್ತದೆ. ಹಾಗಾದರೆ ಅದರಿಂದ ಅಂತರ್ಖಂಡಿತವಾಗಿರುವಂಥದ್ದು AB. ಇದೇ ರೀತಿಯಲ್ಲಿ ADB ಎಂದು ನಾವು ಈ ಕಂಸಕ್ಕೆ ಕರೆಯಬಹುದು. ಹಾಗಾದರೆ ಇಲ್ಲಿ ಮೂರು ಆಕೃತಿಗಳನ್ನು ನಾವು ತೆಗೆದಿರುವೆವು. ನೋಡಿ, ಒಂದು, ಈ ಒಂದು ಭುಜ ಅಂದರೆ ಛೇದಿಕೆ ಇರುವಂಥದ್ದು ವರ್ತುಳದ ಕೇಂದ್ರ ಬಿಂದುವಿನಿಂದ ಹಾಯ್ದು ಹೋಗ್ಬೋದು, ಅಥವಾ ಇಲ್ಲಿ ವರ್ತುಳದ ಕೇಂದ್ರ ಬಿಂದು ಬಾಹ್ಯ ಭಾಗದಲ್ಲಿ ಅಂದರೆ ಈ ರೀತಿಯಾಗಿ ಇರಬಹುದು. ಕೇಂದ್ರ ಬಿಂದು ಅದರ ಅಂತರ್ಭಾಗದಲ್ಲಿನೂ ಕೂಡ ಇರಬಹುದು. ಈ ರೀತಿ ನಾವು ಮೂರು ಸಾಧ್ಯತೆಗಳನ್ನು ಈ ಪ್ರಮೇಯದಲ್ಲಿ ನೋಡಬೇಕಾಗುತ್ತೆ. ಇದು ಗಮನದಲ್ಲಿರಲಿ. ಅಂದರೆ ನಾವು ಕೋನದ ಶಿರೋಬಿಂದು ವರ್ತುಳದ ಮೇಲಿದ್ದು ಅನ್ನುವಂಥ ಮತ್ತು ಕೋನದ ಒಂದು ಭುಜವು ವರ್ತುಳವನ್ನು ಸ್ಪರ್ಶಿಸುತ್ತಿದ್ದು ಇನ್ನೊಂದು ಭುಜವು ವರ್ತುಳವನ್ನು ಎರಡು ಬಿಂದುಗಳಲ್ಲಿ ಛೇದಿಸುತ್ತಿದ್ದರೆ ಆ ಕೋನದ ಅಳತೆಯು ಅದರಿಂದ ಅಂತರ್ಖಂಡಿತವಾಗುವ ಕಂಸದ ಅಳತೆಯ ಅರ್ಧದಷ್ಟಿರುತ್ತದೆ. ಹಾಗಾದರೆ ನಾವಿಲ್ಲಿ ಪಕ್ಷದಲ್ಲಿ ನೋಡಿ, ಕೋನ ABCಯ ಶಿರೋಬಿಂದು ಕೇಂದ್ರ M ಇರುವ ವರ್ತುಳದ ಮೇಲಿದೆ, ಅದರ ಒಂದು ಭುಜ BC ವರ್ತುಳಕ್ಕೆ ಸ್ಪರ್ಶಿಸುತ್ತದೆ ಮತ್ತು ಭುಜ BA ಇದು ವರ್ತುಳಕ್ಕೆ ಬಿಂದು Aದಲ್ಲಿ ಛೇದಿಸುತ್ತದೆ. ಕಂಸ ADB ಇದು ಕೋನ ABCಯಲ್ಲಿ ಅಂತರ್ಖಂಡಿತವಾಗಿದೆ. ನಾವು ಈಗಾಗಲೇ ಇದನ್ನು ಈ ರೀತಿ ಪಕ್ಷದಲ್ಲಿ ಆಕೃತಿಯ ಮೇಲಿಂದ ಬರೆದಿರುವೆವು. ಹಾಗಾದರೆ ಕೋನ ABC = 1/2 m cos ADB ಎಂದು ಸಾಧ್ಯವನ್ನು ನಮಗೆ ಮಾಡುವುದಿದೆ, ಅಂದರೆ ಸಿದ್ಧತೆಯನ್ನು ತೋರಿಸಬೇಕಾಗತ್ತೆ.
ಹಾಗಾದರೆ ಇಲ್ಲಿ ಪ್ರಮೇಯದ ಸಿದ್ಧತೆ 3 ಸಾಧ್ಯತೆಗಳನ್ನು ವಿಚಾರದಲ್ಲಿ ತೆಗೆದುಕೊಂಡು ಕೊಡಬೇಕಾಗುವುದು. ನಾವು ಈಗಾಗಲೇ ನೋಡಿರುವಂತೆ ಇಲ್ಲಿ 3 ಆಕೃತಿಗಳಿವೆ ನೋಡಿ ಮಕ್ಕಳೇ. ಮೊದಲನೇದು ಈ ಆಕೃತಿಯ ಬಗ್ಗೆ ಸಿದ್ಧತೆ ಮಾಡುವಾಗ ನಾವಿಲ್ಲಿ ವರ್ತುಳದ ಕೇಂದ್ರ ಬಿಂದುವಿನಿಂದ ಈ ಛೇದಿಕೆಯು 2 ಬಿಂದುಗಳಲ್ಲಿ ಛೇದಿಸುವಂಥದ್ದು. ಆನಂತರ ಅದರ ಅಂತರ್ಖಂಡಿತ ಕಂಸ ಆಗಿರುವಂಥದ್ದು ADB. ನಮಗೆ ಏನನ್ನು ತೋರಿಸಬೇಕು ಅಂದರೆ ABC ಅಂದರೆ ಕೋನ ABC = 1/2 m cos ADB ಈ ರೀತಿ ತೋರಿಸುವಂಥದ್ದಿದೆ. ಹಾಗಾದರೆ ನೋಡಿ, ಆಕೃತಿ 1ರಲ್ಲಿ ತೋರಿಸಿದಂತೆ ಕೇಂದ್ರ M ಇದು ಕೋನ ABCಯ ಒಂದು ಭುಜದ ಮೇಲೆ ಇದ್ದಾಗ, ಅಂದರೆ ABC = ಕೋನ MBC = 90 ಅಂಶ ಇರುತ್ತದೆ. ಇಲ್ಲಿ ನೋಡಿರುವಂತೆ ನಮಗೆ ಇಲ್ಲಿ ಕೋನ ABC ಮತ್ತು ಕೋನ MBC ಅಂದರೆ MBC ಅಂದರೂ ಒಂದೇ ಅಥವಾ ABC ಅಂದರೂ ಒಂದೇ. ನಾವಿಲ್ಲಿ MBC = 90 ಅಂದರೆ ABC = 90 ಇದೆ. ಸ್ಪರ್ಶಿಕೆಯ ಗುಣಧರ್ಮಕ್ಕನುಸಾರವಾಗಿ ಈ ರೀತಿ ಹೇಳಬೇಕು ನೋಡಿ. ಇಲ್ಲಿ ABC ಕೋನ MBC = 90 ಅಂದರೆ ಸ್ಪರ್ಶಿಕೆಯ ಪ್ರಮೇಯ ವಿಧಾನ 1. ಕಂಸ ADB ಇದು ಅರ್ಧ ವರ್ತುಳವಿದೆ. ನಾವಿಲ್ಲಿ ADB ನೋಡಿರುವೆವು. ಈ ರೀತಿ ADB ಇರುವಂತಹ ಅರ್ಧ ವರ್ತುಳ ಆಕೃತಿ ಇದೆ. ಹಾಗಾದರೆ ಅರ್ಧ ವರ್ತುಳದ ಅಂಶಾತ್ಮಕ ಅಳತೆ ಎಷ್ಟಿದೆ ಮಕ್ಕಳೇ? ಅರ್ಧ ವರ್ತುಳದ ಅಂಶಾತ್ಮಕ ಅಳತೆ 180 ಅಂಶ ಇದೆ. ಇಲ್ಲಿ ನೋಡಿ, ನಮಗೆ ಇಲ್ಲಿ ADB ಎಷ್ಟಿದೆ? 180. ಹಾಗಾದರೆ ಕೋನ ABC ಎಷ್ಟಿದೆ ಅಂದರೆ ಇದೇ ಕೋನ MBC ಎಷ್ಟಿದೆ? 90. ಹಾಗಾದರೆ 90 ಇದು ಎದರ ಅರ್ಧದಷ್ಟಿದೆ? ಈ ಕಂಸದ ಅರ್ಧದಷ್ಟಿದೆ ಎಂದು ಇದು ಮೊದಲನೇ ವಿಧಾನದ ಸಿದ್ಧತೆಯನ್ನು ತೋರಿಸಬೇಕು. ಹಾಗಾದರೆ ನೋಡಿ, ಇಲ್ಲಿ ABC = MBC ಅಂದರೆ ಕೋನ ABC = ಕೋನ MBC = 90 ಸ್ಪರ್ಶಿಕೆಯ ಪ್ರಮೇಯ. ಕಂಸ ADB ಇದು ಅರ್ಧ ವರ್ತುಳವಿದೆ. ಆದ್ದರಿಂದ M ಕಂಸ ADB = 180 ಅಂಶ. ಕಂಸದ ಅಳತೆಯ ವ್ಯಾಖ್ಯೆ ವಿಧಾನ 2. ನಾವು ವಿಧಾನ 1 ಮತ್ತು 2 ನೋಡಲಾಗಿ ABC ಅಂದರೆ ಕೋನ ABC = 1/2 m cos ADB ಇದು ಸಾಧ್ಯತೆ ಆಯಿತು. ಈ ವಿಧಾನ ನಾವು ಇಲ್ಲಿ 3 ಸಾಧ್ಯತೆಗಳಲ್ಲಿಯ 1ನೆಯ ಸಾಧ್ಯತೆ, ಈ ರೀತಿ 3 ಸಾಧ್ಯತೆಯಲ್ಲಿ 1ನೇ ಸಾಧ್ಯತೆಯನ್ನು ಈ ರೀತಿ ಸಿದ್ಧ ಮಾಡಬೇಕು ನೋಡಿ. 2ನೇ ಸಾಧ್ಯತೆ ನೋಡಿ, ಈ ಆಕೃತಿ ಮುಖಾಂತರ ಆಕೃತಿಯಲ್ಲಿ ತೋರಿಸಿದಂತೆ ಅಂದರೆ 2ರಲ್ಲಿ ಇರುವಂಥ ಆಕೃತಿ. ಕೇಂದ್ರ M ಇದು ಕೋನ ABCಯ ಬಾಹ್ಯ ಭಾಗದಲ್ಲಿ ಇದ್ದರೆ, ಈ ABC ಕೋನದ ಬಾಹ್ಯ ಭಾಗದಲ್ಲಿದೆ. ಹಾಗಾದರೆ ಇಲ್ಲಿ ನಮಗೆ ರಚನೆ ಮಾಡಬೇಕಾದದ್ದು ನೋಡಿ, ಇಲ್ಲಿ ತ್ರಿಜ್ಯ MA ಮತ್ತು MBಗಳನ್ನು ಜೋಡಿಸುವ. ಈಗ ಕೋನ MBA = ಕೋನ MAB ಅಂದರೆ ಇಲ್ಲಿ 2 ತ್ರಿಜ್ಯಗಳ ಏಕರೂಪ ಇರುವುದರಿಂದ ಇದು ಸಮದ್ವಿಭುಜ ತ್ರಿಕೋನವಾಗುತ್ತೆ. ಆದ್ದರಿಂದ ಸಮದ್ವಿಭುಜ ತ್ರಿಕೋನದ ಸಮ್ಮುಖ ಕೋನಗಳು ಏಕರೂಪವಾಗಿರುತ್ತವೆ. ನಾವು ಈ ರೀತಿ ಇದನ್ನು ತೋರಿಸಬಹುದು. ಅದರಂತೆ ಕೋನ MBC = 90, ಕೋನ MBC = 90 ಇದು ಸ್ಪರ್ಶಿಕೆಯ ಪ್ರಮೇಯವಿದೆ. ಇದಕ್ಕೆ ವಿಧಾನ 1 ಎನ್ನುವ. ಈಗ ನೋಡಿ, ಕೋನ MBA = ಕೋನ MAB = 2 ಬೆಲೆ x ಎಂದು ತಿಳಿಯುವ. ಅದೇ ರೀತಿಯಾಗಿ ಕೋನ ABCಯ ಬೆಲೆ y ಎಂದು ತಿಳಿದುಕೊಳ್ಳುವ. ಅಂದರೆ ಕೋನ MBA = ಕೋನ MAB = x, ಕೋನ ABC = y ಎಂದು ತಿಳಿಯುವ. ಈಗ ನೋಡಿ, ಕೋನ AMB ಅಂದರೆ ಈ ತ್ರಿಕೋನ ತೆಗೆದುಕೊಂಡಾಗ ನಮಗೆ ಈ ತ್ರಿಕೋನದಲ್ಲಿ ನೋಡಿ, ತ್ರಿಕೋನ MABದೊಳಗೆ ಇಲ್ಲಿ ಕೋನ M x ಅಧಿಕ x ಈ 3ರ ಬೇರೀಜು 180 ಆಗುತ್ತೆ. ಹಾಗಾದರೆ ನಾವು ಇಲ್ಲಿ ಕೋನ AMB ಬೇಕಾಗಿದ್ದರೆ 180 ಒಳಗೆ ಈ 2 ಕೋನಗಳನ್ನು ಕಳೆಯಬೇಕು. ಹಾಗಾದರೆ ನೋಡಿ, ಕೋನ AMB = 180 ಮೈನಸ್ ಇಂಟು ಬ್ರಾಕೆಟ್ x + x = 180 - 2x ಆಗುತ್ತೆ. ಅಂದರೆ 180 - 2x ಯಾವುದರ ಬೆಲೆ ಆಯಿತು? ಕೋನ AMB. ಅದೇ ರೀತಿ MBC = ನಾವಿಲ್ಲಿ MBC ಅಂದರೆ ಕೋನ MBA ಪ್ಲಸ್ ಕೋನ ABC ಇವೆರಡರ ಬೇರೀಸ್ ಆಗುತ್ತೆ. ಅಂದರೆ x + y = ಕೋನ MBC ಆಗುತ್ತೆ ನೋಡಿ. ಇಲ್ಲಿ ನಾವು MBC = ಅಂದರೆ ಕೋನ MBC = x + y. x + y = 90 ಆಗುತ್ತೆ. ಅಂದರೆ MBC = 90 ಇರೋದರಿಂದ ದೇರ್ಫೋರ್
ಇವೆರಡು ಸಮೀಕರಣಕ್ಕೆ 2ರಿಂದ ಗುಣಿಸಲಾಗಿ 2x + 2y = 180. ಈಗ ಈ ಸಮೀಕರಣ ದೊರೆಯಿತು. ಈಗ ನೋಡಿ, ತ್ರಿಕೋನ AMB ಯಲ್ಲಿ 2x ಪ್ಲಸ್ ಕೋನ AMB = 180 ಆಗುತ್ತೆ. ನಾವು ಈಗಾಗಲೇ ಇಲ್ಲಿ ನೋಡಿರುವಂಥದ್ದು. ಹಾಗಾದರೆ ಇಲ್ಲಿ ಎರಡು ಬಲಬದಿ ಸಮಾನವಾಗಿರುವಾಗ, ಅಂದರೆ 2x + 2y = 180, 2x ಪ್ಲಸ್ ಕೋನ AMB = 180 ಇದೆ. ಹಾಗಾದರೆ ಬಲಬದಿ ಸಮಾನವಿದ್ದರೆ ಎಡಬದಿಯೂ ಕೂಡ ಸಮಾನವಿರಲೇಬೇಕು. ಅಂದರೆ 2x + 2y = 2x ಪ್ಲಸ್ ಕೋನ AMB ಆಗುತ್ತೆ. ಎರಡೂ ಬದಿಗೆ 2x ಗೆಟ್ ಕ್ಯಾನ್ಸಲ್, 2y = ಕೋನ AMB ಆಗುತ್ತೆ. ದೇರ್ಫೋರ್ y = ಕೋನ ABC. ಅಂದರೆ ಇಲ್ಲಿ ABC ಆಯಿತು, y = ABC ಇದೆ. ಅಂದರೆ 2 ಈ ಕಡೆ ತೆಗೆದುಕೊಳ್ಳಲಾಗಿ y = ABC ಇದೆ. ಹಾಗಾದರೆ ABC = 1/2 ಕೋನ AMB. ಅಂದರೆ AMB ಈ ಕೋನದ ಅಳತೆ. ಹಾಗಾದರೆ ಕೋನ AMB = ಕೌಸ್ ADB ಇದೆ, ಗಮನದಲ್ಲಿರಲಿ. ಅಂದರೆ ಕೋನ ABC = 1/2 m ಕೌಸ್ ADB ಎಂದು ಸಿದ್ಧ ಮಾಡಬಹುದು. ಈ ರೀತಿಯಾಗಿ ನಾವು ಎರಡನೆಯ ಸಾಧ್ಯತೆಯನ್ನು ಕೂಡ ಈ ರೀತಿ ತೋರಿಸಲಿಕ್ಕೆ ಬರುತ್ತೆ. ಆನಂತರ ನಾವು ಇನ್ನೊಂದು ನೋಡಿ, ಮೂರನೆಯ ಸಾಧ್ಯತೆ. ನಿಮಗೆ ಪುಸ್ತಕದಲ್ಲಿ ಇಲ್ಲಿ ಚೌಕಟ್ಟುಗಳನ್ನು ಮಾಡಿ ಕೊಡಲಾಗಿದೆ. ಆ ಚೌಕಟ್ಟುಗಳನ್ನು ಸರಿಯಾಗಿ ತುಂಬಿ ಈ ಸಿದ್ಧತೆಯನ್ನು ಮಾಡಿ. ಮೂರನೇ ಸಾಧ್ಯತೆ ಏನಿದೆ ನೋಡಿ, ಕೊಟ್ಟಿರುವಂತಹ ಆಕೃತಿ ಇಲ್ಲಿದೆ. ಈ ಆಕೃತಿಯಲ್ಲಿ ABC ಎನ್ನುವಂತಹ ಕೋನದ ಅಂತರ್ಭಾಗದಲ್ಲಿ ಈ M ಇದು ಬಿಂದು ಇದೆ. ಕಿರಣ B ಇದು ಕಿರಣ BCಯ ವಿರುದ್ಧ ಕಿರಣವಾಗಿ ನಾವು ತೆಗೆದುಕೊಂಡಿದ್ದೇವೆ. ಈಗ ನೋಡಿ, ಕೋನ ABE = 1/2 m ಕೌಸ್ AFB. ಈಗಾಗಲೇ ನಾವು ಸಿದ್ಧ ಮಾಡಿರುವಂಥದ್ದು, ಎರಡನೇ ವಿಧಾನದಲ್ಲಿ ಸಿದ್ಧತೆಯನ್ನು ತೋರಿಸಿದ್ದೇವೆ. ಹಾಗಾದರೆ ABE ಅಂದರೆ ಈ ABE ಅಂದರೆ ನಾವಿಲ್ಲಿ ABE ಮತ್ತು ABCಗಳನ್ನು ಕೂಡಿಸಿದರೆ ರೇಖೀಯ ಜೋಡಿ ಕೋನಗಳು ತಯಾರಾಗುತ್ತವೆ. ಹಾಗಾದರೆ 180 ಮೈನಸ್ ಕೋನ ABC = ಕೋನ ABE ಎಂದು ಹೇಳಬಹುದು. ಅಂದರೆ ರೇಖೀಯ ಜೋಡಿ ಕೋನ. ಆನಂತರ 180 ಮೈನಸ್ ಕೋನ ABC = ಇಲ್ಲಿ ABE = 1/2 m ಕೌಸ್ AFB ಇದೆ, ಈಗಾಗಲೇ ನೋಡಿರುವೆವು. ಆನಂತರ ನೋಡಿ, 180 ಮೈನಸ್ ಕೋನ ABC = 1/2 m ಕೌಸ್ AFB. ಇಲ್ಲಿ ಈ AFB ಕಂಸದ ಅಳತೆ ಅಂದರೆ ಈ ವರ್ತುಳದ ಅಂಶಾತ್ಮಕ ಅಳತೆ 360 ಅಂಶ ಇದೆ. ಅದರಲ್ಲಿ AFB 360 ಅಂಶದಲ್ಲಿ ಕೌಸ್ ADB ಅಳತೆಯನ್ನು ಕಳೆಯಲಾಗಿ ನಮಗೆ AFB ದೊರೆಯುತ್ತೆ. ನೋಡಿ ಮಕ್ಕಳೇ, ಇಲ್ಲಿ AFB ಅಳತೆ ಬೇಕಾಗಿದೆ. ಅಂದರೆ AFB ಕಂಸ ಇದೆ, ಈ ಎರಡೂ ಕಂಸಗಳ ಬೇರೀಜು 360. ಹಾಗಾದರೆ ನಾವಿಲ್ಲಿ ಈ 360 ಅಂಶದಲ್ಲಿ ಈ ADB ಅಳತೆಯನ್ನು ಕಳೆಯಲಾಗಿ ನಮಗೇನು ದೊರೆಯುತ್ತೆ? AFB. ಹಾಗಾದರೆ ನೋಡಿ, 1/2 ಇಂಟು ಬ್ರಾಕೆಟ್ m ಕೌಸ್ AFB = 360 ಮೈನಸ್ m ಕೌಸ್ ADB ಆಗುತ್ತೆ. ಹಾಗಾದರೆ 180 ಮೈನಸ್ ಕೋನ ABC = ಇಲ್ಲಿ 1/2 ಇಂಟು 360 ಅಂದರೆ 180 ಮೈನಸ್ 1/2 m ಕೌಸ್ ADB ಇದೆ. 180 ಗೆಟ್ ಕ್ಯಾನ್ಸಲ್. ದೇರ್ಫೋರ್ ಮೈನಸ್ ಕೋನ ABC = ಮೈನಸ್ 1/2 m ಕೌಸ್ ADB ಈ ರೀತಿ ಉಳಿಯುತ್ತೆ. ಇಲ್ಲಿ ಎರಡೂ ಕಡೆಗೆ ಮೈನಸ್ ಗೆಟ್ ಕ್ಯಾನ್ಸಲ್. ದೇರ್ಫೋರ್ ಕೋನ ABC = 1/2 m ಕೌಸ್ ADB ಎಂದು ಸಿದ್ಧತೆಯನ್ನು ಮಾಡಬೇಕು. ನೀವು ಇಲ್ಲಿ ಪರೀಕ್ಷೆಯಲ್ಲಿ ಇಂತಹ ಪ್ರಮೇಯವನ್ನು ಕೇಳಿದರೆ, ಅಂದರೆ 3 ಅಥವಾ 4 ಗುಣಗಳ ಪ್ರಮೇಯವನ್ನು ಇದನ್ನು ಕೇಳ್ತಾರೆ. ಈ ಪ್ರಮೇಯವನ್ನು ಬಿಡಿಸಬೇಕಾದ್ರೆ ನಾವು 3 ಸಾಧ್ಯತೆಗಳನ್ನು ಸರಿಯಾಗಿ ಆಕೃತಿಯೊಂದಿಗೆ ಸಿದ್ಧತೆಯನ್ನು ತೋರಿಸಬೇಕು. ಈ ರೀತಿ ತಾವು ಪುನಃ ಪ್ರಯತ್ನಿಸಿ ಮಕ್ಕಳೇ. ಈಗ ನೋಡಿ, ಇಲ್ಲಿ ಸ್ಪರ್ಶಕ್ಕೆ ಛೇದಿಕೆ ಕೋನದ ಪ್ರಮೇಯದ ಪರ್ಯಾಯ ವಿಧಾನ. ಇಲ್ಲಿ ಪರ್ಯಾಯ ವಿಧಾನ ಎಂದರೆ ಏನು ಎಂಬುವ ಸಲುವಾಗಿ ಇಲ್ಲಿ ಒಂದು ಆಕೃತಿಯ ಮೂಲಕ ತಮಗೆ ಇಲ್ಲಿ ತೋರಿಸಲಾಗಿದೆ. ನೋಡಿ, ಆಕೃತಿಯಲ್ಲಿ AB ಇದು ವೃತ್ತ ಛೇದಿಕೆ, AB ಇದು ವೃತ್ತ ಛೇದಿಕೆ ಇದೆ, BC ಇದು ಸ್ಪರ್ಶಿಕೆ ಇದೆ, ಕೌಂಸ್ ADB ಇದು ಕೋನ ABCಯಲ್ಲಿ ಅಂತರ್ಖಂಡಿತವಾಗಿದೆ. ಅಂದರೆ
ಕೋನ್ ಎ ಬಿ ಸಿಯಲ್ಲಿ ಎ ಡಿ ಬಿ ಇದು ಅಂತರ್ಖಂಡಿತವಾದಂಥ ಕಂಸವಿದೆ. ಜ ಎ ಬಿ ಇದು ವರ್ತುಳವನ್ನು 2 ಕಂಸಗಳಲ್ಲಿ ವಿಭಜನೆಯಾಗಿದೆ. ಅಂದರೆ ಈ ಜ ಎ ಬಿ ಇಂದಾಗಿ ಈ ವರ್ತುಳವು 2 ಕಂಸಗಳಲ್ಲಿ ವಿಭಜಿಸುತ್ತದೆ. 2 ಕಂಸಗಳು ಪರಸ್ಪರ ವಿರುದ್ಧ ಕಂಸಗಳಿವೆ. ಈಗ ಕಂಸ ಎ ಡಿ ಬಿ ವಿರುದ್ಧ ಕಂಸ ಮೇಲೆ ಟಿ ಬಿಂದು ಎಂದು ತೆಗೆದುಕೊಳ್ಳಲಾಗಿದೆ. ಈ ಮೇಲಿನ ಪ್ರಮೇಯದ ಉಪಯೋಗ ಮಾಡಿ ನೋಡಿ. ಕೋನ ಎ ಬಿ ಸಿ = 1/2 m cos ಎ ಡಿ ಬಿ ಸರಿ ಇದೆ. ಎ ಬಿ ಸಿ = 1/2 m cos ಎ ಡಿ ಬಿ. ಅದರಂತೆ ಇದಕ್ಕೆ ಏನು ಕರಿಬೇಕು? ಸ್ಪರ್ಶಿಕೆ ಮತ್ತು ಛೇದಿಕೆ ಪ್ರಮೇಯ ಆಯಿತು. ನಾವು ಇನ್ನೊಂದು ನೋಡಿ, ಕೋನ್ ಎ ಟಿ ಬಿ = 1/2 m cos ಎ ಡಿ ಬಿ. ಏಕೆಂದರೆ ಇದು ಅಂತರ್ಲಿಖಿತ ಕೋನದ ಪ್ರಮೇಯ ಇದೆ. ಆದ್ದರಿಂದ ಕೋನ್ ಎ ಬಿ ಸಿ = 1/2 m cos ಎ ಡಿ ಬಿ ಮತ್ತು ಇಲ್ಲೇನಿದೆ, ಕೋನ್ ಎ ಟಿ ಬಿ = 1/2 m cos ಎ ಡಿ ಬಿ ಇರೋದ್ರಿಂದ ಕೋನ್ ಎ ಬಿ ಸಿ = 1/2 m cos ಎ ಡಿ ಬಿ = ಕೋನ ಎ ಟಿ ಬಿ ಎಂದು ಹೇಳಬಹುದು. ಅಂದರೆ ಏನಾಗುತ್ತೆ ನೋಡಿ, ಇಲ್ಲಿ ಕೋನ್ ಎ ಬಿ ಸಿಯ ಅಳತೆಯಷ್ಟೇ ಎ ಟಿ ಬಿಯ ಅಳತೆ ಇದೆ. ಇಲ್ಲಿ ನಮ್ಮ ಗಮನಕ್ಕೆ ಬೇಕಾದಂಥದ್ದು ಪರ್ಯಾಯ ವರ್ತುಳ ಖಂಡದಲ್ಲಿಯ ಕೋನಗಳು ಪರಸ್ಪರ ಏಕರೂಪ. ಇದು ಪರ್ಯಾಯ ಅಂದರೆ ಈ ಕಂಸದ ಪರ್ಯಾಯ ಖಂಡದಲ್ಲಿರುವಂತಹ ಕೋನ ಇದೆ. ವರ್ತುಳದ ಸ್ಪರ್ಶಿಕೆ ಮತ್ತು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ಜ ಅದರಿಂದ ಉಂಟಾಗುವಂಥ ಕೋನ ಅದು ಅಂತರ್ಖಂಡಿತ ಮಾಡಿರ್ತಕ್ಕಂಥ ಕಂಸದ ವಿರುದ್ಧ ಕಂಸದಲ್ಲಿಯ ಅಂತರ್ಲಿಖಿತ ಕೋನದಷ್ಟು ಇರುತ್ತದೆ. ಇದು ನಮಗೆ ಉದಾಹರಣೆ ಬಿಡಿಸುವಾಗ ಉಪಯೋಗವಾಗುತ್ತೆ. ಆದ್ದರಿಂದ ಇದನ್ನು ಕೂಡ ತಾವು ಸರಿಯಾಗಿ ಈ ಸೂತ್ರವನ್ನು ಅಂದರೆ ಈ ಆಕೃತಿಯ ಮುಖಾಂತರ ಇದನ್ನು ನೆನಪಿನಲ್ಲಿ ಇಡಲು ಪ್ರಯತ್ನಿಸಿ. ಈಗ ನೋಡಿ, ಸ್ಪರ್ಶಿಕೆ ಛೇದಿಕೆ ಕೋನಗಳ ಪ್ರಮೇಯದ ವ್ಯತ್ಯಾಸವಾಗಿ ಏನಿದೆ ಅಂದರೆ, ವರ್ತುಳದ ಜಾದ ಒಂದು ಅಂತ್ಯ ಬಿಂದುವಿನಿಂದ ಹೋಗುವ ಒಂದು ರೇಖೆ ಎಳೆಯಲಾಗಿ ಆ ರೇಷೆಯ ಆ ಜಾದಲ್ಲಿ ಉಂಟು ಮಾಡುವ ಕೋನದ ಅಳತೆಯ ಅದೇ ಕೋನವು ಅಂತರ್ಖಂಡಿತ ಮಾಡಿದ ಕಂಸದ ಅಳತೆಯ ಅರ್ಧದಷ್ಟು ಇದ್ದರೆ ಆ ರೇಖೆಯು ಆ ವರ್ತುಳದ ಸ್ಪರ್ಶಿಕೆ ಇರುತ್ತದೆ. ನಮಗೆ ಈಗಾಗಲೇ ಏನು ಕೊಟ್ಟಿರುವಂಥದ್ದು? ಸ್ಪರ್ಶಿಕೆ ಮತ್ತು ಛೇದಿಕೆ ಕೊಟ್ಟಾಗ ಆ ಸ್ಪರ್ಶ ಬಿಂದುವಿನಲ್ಲಿ ತಯಾರಾದಂಥ ಕೋನವು ಅದರಿಂದ ಅಂತರ್ಖಂಡಿತ ಮಾಡಿದ ಕಂಸದ ಅರ್ಧದಷ್ಟು ಇರುತ್ತದೆ ಎಂದು ನಾವು ಪ್ರಮೇಯ ನೋಡಿರುವೆವು. ಆದರೆ ಈಗ ಅದೇ ಸ್ಪರ್ಶಿಕೆ ಇದೆ ಎಂದು ತೋರಿಸಬೇಕು ನೋಡಿ. ಕೋನ್ ಪಿ ಕ್ಯೂ ಆರ್ = 1/2 m cos ಪಿ ಎಸ್ ಕ್ಯೂ ಇದ್ರೆ, ಅಥವಾ ಕೋನ್ ಪಿ ಕ್ಯೂ ಟಿ = 1/2 m cos ಪಿ ಯು ಕ್ಯೂ ಇದು ಆಗಿರುತ್ತೆ. ಹಾಗಾದರೆ ಟಿ ಆರ್ ಇದು ವರ್ತುಳದ ಸ್ಪರ್ಶಿಕೆ ಇರುವುದು ಅದರ ವ್ಯತ್ಯಾಸಕ್ಕಾಗಿ. ಇದು ಟಿ ಆರ್ ಇದು ಆ ವರ್ತುಳದ ಸ್ಪರ್ಶಿಕೆ ಇರುತ್ತದೆ ಎಂದು ಅಪ್ರತ್ಯಕ್ಷವಾಗಿ ನಮಗೆ ತೋರಿಸಲು ಬರುತ್ತದೆ. ಈಗ ನೋಡಿ, ಜಾಗಳ ಅಂತರ್ಛೇದಗಳ ಪ್ರಮೇಯ. ನಾವು ಇದು ಮುಂದಿನ ಭಾಗದಲ್ಲಿರುವಂಥ ಪ್ರಮೇಯ. ಥೇರಮ್ ಆಫ್ ಇಂಟರ್ನಲ್ ಡಿವಿಷನ್ ಆಫ್ ಕಾರ್ಡ್ಸ್. ಒಂದೇ ವರ್ತುಳದ 2 ಜಾಗಳು ವರ್ತುಳದ ಅಂತರ್ಭಾಗದಲ್ಲಿ ಛೇದಿಸುತ್ತಿದ್ದರೆ ಆಗ ಒಂದು ಜಾದಿಂದ ಉಂಟಾದ 2 ಭಾಗಗಳ ಉದ್ದಳತೆಗಳ ಗುಣಾಕಾರ ಇದು ಎರಡನೆಯ ಜಾ 2 ಭಾಗಗಳ ಉದ್ದಳತೆಗಳ ಗುಣಾಕಾರದಷ್ಟು ಇರುತ್ತದೆ. ಅಂದರೆ ನಮಗಿಲ್ಲಿ ಏನು ತಯಾರಾಗುವಂಥದ್ದು ನೋಡಿ, ಎ ಬಿ ಒಂದು ಜಾ ಮತ್ತು ಸಿ ಡಿ ಜಾದಿಂದಾಗಿ ಈ 2 ಜಾದಿಂದಾಗಿ ಎದಿಂದ ಇ ವರೆಗೆ ಮತ್ತು ಇದಿಂದ ಬಿ ವರೆಗೆ, ಇಲ್ಲಿ ಸಿ ಇ ವರೆಗೆ ಮತ್ತು ಡಿ ಇ ವರೆಗೆ ಈ ರೀತಿ 2 ಉದ್ದಗಳು ಮತ್ತು 2 ಅಗಲಗಳು ತಯಾರಾಗುತ್ತವೆ. ಅಂದರೆ ಇದರಿಂದ ಇಲ್ಲಿ ಇವು 2ರಿಂದ ತಯಾರಾದಂಥ ಆಯತದ ಕ್ಷೇತ್ರಫಲವು ಇನ್ನೊಂದರಿಂದ ತಯಾರಾದಂಥ ಆಯತದ ಕ್ಷೇತ್ರಫಲಕ್ಕೆ ಸರಿ ಇರುತ್ತದೆ ಅಂದ ಹಾಗೆ ಇದೆ ನೋಡಿ. ಹಾಗಾದರೆ ಇಲ್ಲಿ ಪ್ರಮೇಯವನ್ನು ಸರಿಯಾಗಿ ನೋಡಿ. ಒಂದೇ ವರ್ತುಳದ 2 ಜಾಗಳು ವರ್ತುಳದ ಅಂತರ್ಭಾಗದಲ್ಲಿ ಛೇದಿಸುತ್ತಿದ್ದರೆ, ಅಂದರೆ ಎ ಬಿ ಮತ್ತು ಸಿ ಡಿ, ಆಗ ಒಂದು ಜಾದಿಂದ ಉಂಟಾದ 2 ಭಾಗಗಳ ಉದ್ದಳತೆಗಳ ಗುಣಾಕಾರ, 2 ಭಾಗ ಅಂದರೆ ಎ ಮತ್ತು ಬಿ, ಎರಡನೇ ಜಾ 2 ಭಾಗಗಳ ಉದ್ದಳತೆಗಳ ಗುಣಾಕಾರ ಅಂದರೆ ಸಿ ಮತ್ತು ಇ ಡಿ, ಈ ರೀತಿ ಇರುವಂಥದ್ದು. ಇಲ್ಲಿ ಪಕ್ಷದಲ್ಲಿ ನೋಡಿ, ಪಿ ಕೇಂದ್ರ ಇರುವ ವರ್ತುಳದಲ್ಲಿ ಜ ಎ ಬಿ ಮತ್ತು ಜ ಸಿ ಡಿ ಪರಸ್ಪರ ವರ್ತುಳದ ಅಂತರ್ಭಾಗದಲ್ಲಿ ಈ ಬಿಂದುವಿನಲ್ಲಿ ಛೇದಿಸುತ್ತವೆ ಇದೆ. ಈ ರೀತಿ ಸಾಧ್ಯ ಎ ಇಂಟು ಇ ಬಿ = ಸಿ ಇಂಟು ಇ ಡಿ
ರಚನೆ ಮಾಡಲಾಗಿ ಏನು ರಚನೆ ಮಾಡಿದೇವೆ ಇಲ್ಲಿ ಅಂದರೆ AC ಮತ್ತು DBಗಳನ್ನು ಜೋಡಿಸುವ ತ್ರಿಕೋನ್. ಈಗ 2 ತ್ರಿಕೋನಗಳು ದೊರೆತವು. ಈ 2 ತ್ರಿಕೋನಗಳು ಸರೂಪ ಇವೆ ಎಂದು ತೋರಿಸಿದರೆ ಆಗ ನಮಗೆ ಈ ಗುಣಾಕಾರ ದೊರೆಯುತ್ತೆ. ನೋಡಿ, ತ್ರಿಕೋನ್ CAE ಮತ್ತು ತ್ರಿಕೋನ್ BDEಗಳಲ್ಲಿ, ಈ 2 ತ್ರಿಕೋನಗಳಲ್ಲಿ ಮೊದಲನೇದಾಗಿ ನಮಗೆ ಗೊತ್ತಿರುವಂಥದ್ದು ನೋಡಿ, ಕೋನ್ AEC ಏಕರೂಪ, ಕೋನ್ DEB ಅಂದರೆ ವಿರುದ್ಧ ಕೋನಗಳಿವೆ. ಎರಡನೇದಾಗಿ ಇನ್ನೊಂದು ನೋಡಿ, ನಮಗಿಲ್ಲಿ CAE ಏಕರೂಪ, BDE ಈ 2 ಕೋನಗಳು ಏಕರೂಪವಾಗಿವೆ. ಏಕೆ ಅಂದರೆ ಒಂದೇ ವರ್ತುಳ ಕಂಸದಲ್ಲಿಯ ಅಂತರ್ಲಿಖಿತ ಕೋನಗಳಿವೆ. ಇಲ್ಲಿಯವರೆಗೆ ಇರುವಂಥ ಒಂದೇ ಕಂಸದಲ್ಲಿರುವಂಥ ಅಂತರ್ಲಿಖಿತ ಕೋನಗಳು. ಹಾಗಾದರೆ ಕೋನ್ CAE ಸರೂಪ ತ್ರಿಕೋನ್ BDE ಅಂದರೆ 2 ತ್ರಿಕೋನಗಳು, ತ್ರಿಕೋನ್ CAE ಮತ್ತು ತ್ರಿಕೋನ್ BDE ಕೋ ಪರೀಕ್ಷೆಗನುಸಾರವಾಗಿ ಸ್ವರೂಪ ಇವೆ. ಆದ್ದರಿಂದ AE/DE CE/B ಅಂದರೆ ಸ್ವರೂಪ ತ್ರಿಕೋನಗಳ ಅಂದರೆ ಸಮರೂಪ ತ್ರಿಕೋನಗಳ ಸಂಗತ ಭುಜಗಳು. ದೇರ್ಫೋರ್ AE/EB CE/ED ಆಗುತ್ತೆ. ಈ ರೀತಿ ನಾವು ಇಂತಹ ಸಿದ್ಧತೆಗಳನ್ನು ಮಾಡಬೇಕು. ಇಲ್ಲಿಯವರೆಗೆ ತಾವು ಈ ವಿಡಿಯೋದಲ್ಲಿ ಯಾವುದೇ ಸಮಸ್ಯೆ ಬಂದರೆ ಕಾಮೆಂಟ್ ಮಾಡಿ ತಿಳಿಸಿ ಮಕ್ಕಳೇ. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ಆನ್ ಬೆಲ್ ಐಕಾನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಧನ್ಯವಾದಗಳು ಮಕ್ಕಳೇ.